ಹಾಯ್ ಹಲೋ, ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಸತೀಶ್ ಕನಕಪುರ. T20 ವರ್ಲ್ಡ್ ಕಪ್ 2026 ಫೆಬ್ರವರಿ 7 ಅಂದ್ರೆ ಇನ್ನು ಕೇವಲ 7 ದಿನಗಳಷ್ಟೇ ಈ ಒಂದು ಮಹಾ ಸಂಗ್ರಾಮಕ್ಕೆ ಏನು ಒಡಿ ಆಟದ ಈ ಒಂದು ವೈಟ್ ಬಾಲ್ ಟೂರ್ನಿಗೆ ಉಳಿದಿರುವಂಥದ್ದು ಕೇವಲ 7 ದಿನ. ಈ 7 ದಿನಗಳಲ್ಲಿ ನಮ್ಮ ಟೀಮ್ ಇಂಡಿಯಾಗಿರುವಂಥದ್ದು ಕೊನೆಯ ಒಂದು ಅವಕಾಶ ಅಂದ್ರೆ ತಾಲೀಮಿಗೆ. ಸೊ ಇವತ್ತು ನ್ಯೂಜಿಲೆಂಡ್ ಹಾಗೂ ನಮ್ಮ ಭಾರತದ ನಡುವೆ ಕೊನೆಯ T20 ಪಂದ್ಯ ನಡೀತಿದೆ. ಈಗ ಆಲ್ರೆಡಿ ಟಾಸ್ ಗೆದ್ದಿರುವಂತದ್ದು ಬ್ಯಾಟಿಂಗ್ಗೆ ಇಳಿದಿರುವಂತ ಟೀಮ್ ಇಂಡಿಯಾಗೆ ಒಂದು ಚಾಲೆಂಜ್ ಅನ್ಬೋದು. ಯಾಕಂದ್ರೆ ಇವತ್ತು ಕೊನೆಯ ಒಂದು ಅವಕಾಶವನ್ನ ಬಳಸ್ಕೊತಾರ ಸಂಜು ಸ್ಯಾಮ್ಸನ್. ಈ ರೀತಿಯಾದಂತಹ ಒಂದಷ್ಟು ಚರ್ಚೆಗಳ ನಡುವೆ ಒಂದು ಪಂದ್ಯಕ್ಕೆ ಸಜ್ಜಾಗಿದ್ದಾರೆ. ಇನ್ನು ಉಳಿದಿರುವಂತದ್ದು ಕೇವಲ 7 ದಿನ. ಆದ್ರಿಂದ ನಮ್ಮ ಟೀಮ್ ಇಂಡಿಯಾದ ಮ್ಯಾನೇಜ್ಮೆಂಟ್ ಕೂಡ ಒಂದು ಸಾಕಷ್ಟು ಚಾಲೆಂಜಿಂಗ್ ಇರುತ್ತೆ. ಏಕೆಂದ್ರೆ ಸಾಲು ಸಾಲು ವೈಫಲ್ಯತೆಗಳನ್ನು ಅನುಭವಿಸಿರುವಂತಹ ಸಂಜು ಸ್ಯಾಮ್ಸನ್ ಆ ಒಂದು ಸ್ಕ್ವಾಡ್ ನಲ್ಲಿ ಕಾಣಿಸ್ಕೊತಾರ. ಮತ್ತೆ ಅವರು ಆಟ ಆಡ್ತಾರ ಇಲ್ವಾ? ಈಗ ಆಲ್ರೆಡಿ ಬಂದು 2 ಕೊಟ್ಟಿರುವಂತ ಅವಕಾಶವನ್ನ ಬಾಚಿ ತಬ್ಬಿ ಸಿಕ್ಕಿರುವಂತ ಅವಕಾಶದಲ್ಲಿ ಸಿಡಿದು ನಿಂತಿರುವಂತ ಇಶಾನ್ ಕಿಶನ್. ಏನಕ್ಕೆ ಅವರು ಕೂಡ ಕೀಪರ್ ಬ್ಯಾಟರ್ ಆಗಿರೋದ್ರಿಂದ ಸಂಜು ಸ್ಯಾಮ್ಸನ್ ಅವರ ಸ್ಥಾನಕ್ಕೆ ಕುತ್ತು ತರುವಂತಹ ತಾಕತ್ತಿರುವಂತಹ ಆಟಗಾರ ಅಂದ್ರೂ ಕೂಡ ತಪ್ಪಲ್ಲ. ಸೊ ಈಗ ಆಲ್ರೆಡಿ ಈ ರೀತಿಯಾದಂತಹ ಒಂದಷ್ಟು ಚರ್ಚೆಗಳು ನಡೀತಿವೆ. ಇನ್ನು ಕೊನೆಯ ಪಂದ್ಯ 4ನೇ ಒಂದು T20ಯಲ್ಲಿ ಭಾರತದ ಬ್ಯಾಟಿಂಗ್ ಯಾವ ರೀತಿ ವೈಫಲ್ಯ ಅನುಭವಿಸ್ತು ಗೊತ್ತಿರುವಂತದ್ದೇ. 300 ರನ್ ಇದ್ರು ಹೊಡೆಯುವಂತಹ ತಂಡ 200 ರನ್ ಹೊಡಿಕಾಗ್ದಿರಾ ಸೋತ್ರು. ಸೊ ಇಲ್ಲಿ ಬಡಿ ಆಟದಲ್ಲಿ ಬ್ಯಾಟಿಂಗ್, ಸ್ಪೀಡ್ ಬ್ಯಾಟಿಂಗ್ ಎಷ್ಟು ಮುಖ್ಯವೋ ಒಂದು ಸ್ಕಿಲ್ಗಳು ಕೂಡ ಅಷ್ಟೇ ಮುಖ್ಯ. ಎಲ್ಲಾ ಸಂದರ್ಭದಲ್ಲೂ ಕೂಡ ಅದೇ ಫಾರ್ಮೆಟ್, ಒಂದು ಅಟ್ಯಾಕಿಂಗ್ ಮೂಡ್ ಏನಿದೆ ಎಲ್ಲ ಸಂದರ್ಭದಲ್ಲೂ ಕೂಡ ವರ್ಕ್ ಆಗಲ್ಲ. ಕೆಲವೊಂದು ಸಲ ಪಿಚ್ ಇರ್ಬೋದು, ತಂಡಗಳಿರ್ಬೋದು, ವಾತಾವರಣ, ಸನ್ನಿವೇಶ, ಪಿಚ್ ಎಲ್ಲಾ ಕೌಂಟ್ ಆಗುತ್ತೆ. ಸೊ ಇದರಗಳ ನಡುವೆ ಆ ಒಂದು ತಪ್ಪುಗಳನ್ನ ಇವತ್ತಿನ ಪಂದ್ಯದಲ್ಲಿ ಯಾವ ರೀತಿ ತಿದ್ದುಕೊತಾರೆ, ಉಳಿದಿರುವಂತಹ ಕೆಲವು ದಿನಗಳಲ್ಲಿ ಆ ಒಂದು ತಪ್ಪುಗಳನ್ನ ಯಾವ ರೀತಿ ತಿದ್ದುಕೊಂಡು ಮಹಾ ಸಂಗ್ರಾಮಕ್ಕೆ ಹೋಗ್ತಾರೆ. ಏನಕ್ಕೆಂದ್ರೆ ಟೀಮ್ ಇಂಡಿಯಾ ಮೇಲೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇದೆ. ಯಾಕಂದ್ರೆ 2024 ಚಾಂಪಿಯನ್ಸ್ ನಾವೇ ಆಗಿರೋದ್ರಿಂದ ಸೊ ಇಲ್ಲಿ ಅವರಿಗೆ ಭಾರ ಜಾಸ್ತಿ, ಜವಾಬ್ದಾರಿ ಜಾಸ್ತಿ. ಹಿಸ್ಟ್ರಿಯಲ್ಲಿ ನಾವು ತಿರುಗಿ ನೋಡಿದ್ರೆ ಇತಿಹಾಸದಲ್ಲಿ ಯಾವುದೇ ತಂಡ ಚಾಂಪಿಯನ್ ಆಗಿರುವಂತ ತಂಡ, ಆ ಒಂದು ತಂಡ ಮತ್ತೆ ವರ್ಲ್ಡ್ ಕಪ್ ಅನ್ನ ಗೆದ್ದಿರುವಂತಹ ಇತಿಹಾಸ ಇಲ್ಲ. ಇದು ಕೂಡ ಒಂದು ಹಿನ್ನಡೆ ಆಗ್ಬೋದು ಭಾರತ ತಂಡಕ್ಕೆ, ಒಂದು ಒತ್ತಡ ಆಗ್ಬೋದು. ಸೊ ಇದುವರೆಗೂ ಯಾವ ತಂಡ ಕೂಡ ಆ ರೀತಿ ಗೆದ್ದಿಲ್ಲ. ನಾವು ಫೈನಲ್ ರೀಚ್ ಆಗ್ತೀವ, ಫೈನಲ್ ಗೆಲ್ತೀವ, ಏನ್ ಮಾಡ್ಬೇಕು, ಆ ಹಿಸ್ಟ್ರಿಯನ್ನ ನಾವು ಬರೆಯೋದಕ್ಕೆ ಏನ್ ಮಾಡ್ಬೇಕು, ಯಾವ ತಂಡ ಬೇಕು, ಯುವ ಆಟಗಾರರು ಯಾವ ರೀತಿ ಆ ಒಂದು ವಾತಾವರಣಕ್ಕೆ ಮೈಗೂಡಬೇಕು, ಸೊ ಯಾವ ರೀತಿ ಬಡಿ ಆಟಗಾರ, ಅದರಲ್ಲೂ ಕೂಡ ನ್ಯೂಜಿಲೆಂಡ್ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ, ಈ 4 ತಂಡಗಳು ನಿಜವಾಗ್ಲೂ ಕೂಡ ಬೇರೆ ಮಟ್ಟದಲ್ಲಿ ಇದ್ರೆ, ಇನ್ನು ವೆಸ್ಟ್ ಇಂಡೀಸ್ ಮೋಸ್ಟ್ಲಿ ಈ ಆರ್ಡರ್ ಕೊಟ್ಟು ಮಾಡಿಸ್ತೀವಿ ಅಂತೀವಲ್ಲ ಆ ರೀತಿ ಆ ಒಂದು ತಂಡದಲ್ಲಿರುವಂತ ಆಟಗಾರರು ಏನಿದ್ದಾರೆ ಮೇ ಬಿ T20ಗೆ ಹೇಳಿ ಮಾಡಿಸಿದಂತಹ ಆಟಗಾರರು ಆ ತಂಡದಲ್ಲಿದ್ದಾರೆ. ಕೊನೆಯ 9-10 ಆ ಒಂದು ಹಂತದಲ್ಲಿ ಆರ್ಡರ್ ನಲ್ಲಿ ಬರುವಂತಹ ಬ್ಯಾಟರ್ ಕೂಡ ಒಂದು 40ರಿಂದ 50 ರನ್ ಹೊಡೆಯುವಂತಹ ತಾಕತ್ತು ಆ ಒಂದು ದಾಂಡಿಗರಲ್ಲಿ ಇರುತ್ತೆ. ಸೊ ಆದ್ರಿಂದ ಭಾರತ ತಂಡಕ್ಕೆ ಈ ಒಂದು ಪಂದ್ಯ ಏನಿದೆ ಲೆಕ್ಕ ಇಲ್ಲ. ಒಂದು ಟೂರ್ನಿ ವಿಚಾರದಲ್ಲಿ ಅದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಆದರೆ ಮುಂದಿರುವಂತಹ ಟಾರ್ಗೆಟ್, ಮುಂದಿರುವಂತಹ ಗೋಲ್ ಏನಿದೆ, ವರ್ಲ್ಡ್ ಕಪ್ ಎನ್ನುವಂತಹ ಒಂದು ಗೋಲ್ನ ಶೂಟ್ ಮಾಡಲೇಬೇಕಂತಂದ್ರೆ ಒಂದಷ್ಟು ಸಣ್ಣ ಪುಟ್ಟ ತಪ್ಪುಗಳನ್ನ ತಿದ್ಕೊಂಡು ಆ ಬೌಲಿಂಗ್ ವಿಭಾಗದಲ್ಲಿ ಒಂದಷ್ಟು ಕರೆಕ್ಷನ್. ಏನಕ್ಕೆ ಈ ಒಂದು ಸೀರೀಸ್ ನಲ್ಲೂ ಕೂಡ ನಾವು ಬೌಲಿಂಗ್ ವಿಭಾಗವನ್ನ ಗಮನಿಸಿದಾಗ 200ಕ್ಕೂ ಹೆಚ್ಚು ರನ್ಗಳನ್ನ ಬಿಟ್ಕೊಟ್ಟಿರುವಂತದನ್ನ ನಾವು ನೋಡಿದೀವಿ. ಸೊ ಇದು ಒಂದು ರೀತಿ ಬ್ಯಾಟಿಂಗ್ ಪಿಚ್ ಆದ್ರೂ ಕೂಡ ಬೌಲರ್ಗಳು ಎಕಾನಮಿ ಸರಾಸರಿ 10ರಲ್ಲಿ ನಾವು ರನ್ ಕೊಡ್ತಿದೀವಿ ಅಂತ ಅಂದ್ರೆ ಅದು ನಿಜಕ್ಕೂ ಕೂಡ ಬೌಲರ್ಗಳ ವೈಫಲ್ಯ. ಅದರಲ್ಲೂ ಕೂಡ ನಮ್ಮ ಬೌಲರ್ಗಳು ಮಿಡಲ್ ಓವರ್ಗಳಲ್ಲಿ ಆ ಒಂದು ವಿಕೆಟ್ ಗಳನ್ನ ಪಡೆಯುವಂಥದ್ದು, ರನ್ ರೇಟ್ಗೆ ಕಡಿವಾಣ ಹಾಕುವಂತಹ ಕೆಲಸದಲ್ಲಿ ಫೇಲ್ಯೂರ್ ಆಗಿದ್ದಾರೆ. ಸೊ ಅಂತಹ ಮೇಜರ್, ಆಕ್ಚುಲಿ ಇದು ತುಂಬಾ ದೊಡ್ಡ ಕ್ರೈಮ್ ಅಂದ್ರೂ ಕೂಡ ತಪ್ಪಲ್ಲ. ಮಧ್ಯದಲ್ಲಿ ಇರುವಂತಹ ಬೌಲರ್ಸ್ಗಳೇನಿದ್ದಾರೆ, ಸ್ಪಿನ್ನರ್ ಇರ್ಬೋದು, ಫೇಸರ್ಸ್ ಇರ್ಬೋದು, ಯಾರೇ ಆದ್ರೂ ಕೂಡ ರನ್ ಕಡಿವಾಣ ಹಾಕೋದ್ರ ಜೊತೆಗೆ ವಿಕೆಟ್ ಗಳನ್ನ ಪಡೆಯುವಂತಹ ಬೌಲಿಂಗ್ ಮಾಡಬೇಕು. ಆ ಒಂದು ಕೆಲಸ ಈಗ ಆಗಿಲ್ಲ. ಸೊ
ಆ ಬುಮ್ರಾ ಮೇಲೆ ಜಾಸ್ತಿ ಜವಾಬ್ದಾರಿ ಬೀಳ್ತಿರುತ್ತೆ. ಸೊ ಆದ್ರಿಂದ ಎಲ್ಲಾ ಬೌಲರ್ಗಳು ಈಗ ಆಲ್ರೆಡಿ ಯಾರ್ಯಾರು ಇದ್ದಾರೆ, ಸೊ ಕುಲ್ದೀಪ್ ಯಾದವ್ ಇರ್ಬೋದು, ವರುಣ್ ಚಕ್ರವರ್ತಿ ಇರ್ಬೋದು, ರಾಣಾ ಇರ್ಬೋದು, ಆಕರ್ಷ್ ದೀಪ್ ಇರ್ಬೋದು, ಬೂಮ್ರಾ ಇರ್ಬೋದು, ಹಾರ್ದಿಕ್ ಪಾಂಡ್ಯ ಇರ್ಬೋದು, ಶಿವಮ್ ದುಬೆ ಇರ್ಬೋದು, ಪ್ರತಿಯೊಬ್ರು ಕೂಡ ಮಿಡಲ್ ಆರ್ಡರ್ ಅಲ್ಲಿ ಯಾರ್ಯಾರು ಬೌಲಿಂಗ್ ಮಾಡ್ತಾರೆ ಅವರೆಲ್ಲರೂ ಕೂಡ ಒಂದು ಅದ್ಭುತವಾದಂತಹ ಬೌಲಿಂಗ್ ಪರ್ಫಾರ್ಮೆನ್ಸ್ ಕಡೆ ಗಮನ ಕೊಡಲೇಬೇಕು, ವಿಕೆಟ್ ತೆಗಿಲೇಬೇಕು, ರನ್ ರೇಟ್ಗೆ ಕಂಟ್ರೋಲ್ ಮಾಡಲೇಬೇಕು. ಅದರ್ವೈಸ್ ಭಾರತ ತಂಡ ಏನು ಇದುವರೆಗೂ ಆಗದಂತ ಒಂದು ಇತಿಹಾಸವನ್ನ ನಿರ್ಮಿಸೋದಕ್ಕೆ ನಮ್ಮಲ್ಲಿ ಸಾಧ್ಯವೇ ಇಲ್ಲ. ಸೊ ಇನ್ನು ಸೂರ್ಯಕುಮಾರ್ ಯಾದವ್ ಅವರು ಸ್ವಲ್ಪ ಆತಂಕ ಇಲ್ಲ, ಅಟ್ಲೀಸ್ಟ್ ಅವ್ರ ಬ್ಯಾಟಲ್ಲಿ ಈ ಸಲ ಸ್ವಲ್ಪ ರನ್ ಬಂದಿರೋದ್ರಿಂದ ನೋಡೋಣ. ನಮ್ಮ ಇಂಡಿಯಾದಲ್ಲೇ ಶ್ರೀಲಂಕಾ ಈ ಒಂದು ಅಟ್ಮಾಸ್ಫಿಯರ್ ಸ್ವಲ್ಪ ಅಡ್ಜಸ್ಟ್ ಆಗಿರೋದ್ರಿಂದ ಯುರೋಪ್ ಕಂಟ್ರಿಗಳಲ್ವಲ್ಲ, ಸೊ ಐ ಥಿಂಕ್ ಬ್ಯಾಟಲ್ಲಿ ಬಂದರೂ ಬರ್ಬೋದು. ಸ್ಪಿನ್ ಪಿಚ್ಗಳಲ್ಲಿ ಯಾವ ತರ ಆಡ್ತಾರೆ ಅನ್ನುವಂಥದ್ದಿದೆ. ಇನ್ನ ಸಂಜು ಸ್ಯಾಮ್ಸನ್ಗೆ ನಿಜವಾಗ್ಲೂ ಕೂಡ ಚಾಲೆಂಜ್ ಅನ್ಬೋದು, ಯಾಕಂದ್ರೆ ಅದವರೆಗೂ ಕೂಡ ಅವರು ಯಾವ ರೀತಿ ಔಟ್ ಆಗ್ತಾ ಇದ್ದಾರೆ, ಪವರ್ ಪ್ಲೇ ಮುಗಿಯೋದ್ರೊಳಗಡೆ ವಿಕೆಟ್ ಕೊಟ್ಬಿಡ್ತಿದ್ದಾರೆ. ಸೊ ಆ ಒಂದು ತಪ್ಪುಗಳನ್ನು ಅವರು ಕೂಡ ತಿದ್ಕೊಂಡು ನಮ್ಮ ಸ್ಪಿನ್ನರ್ಸ್ಗಳು ಕೂಡ ವಿಕೆಟ್ ತೆಗೆಯುವಂತಹ ಕಡೆ ಗಮನ ಕೊಟ್ಕೊಂಡು ಹೋದ್ರೆ ಇದುವರೆಗೂ ಕೂಡ ಯಾವುದೇ ತಂಡ ಮಾಡದಂತಹ ಒಂದು ಇತಿಹಾಸವನ್ನ ನಮ್ಮ ತಂಡ, ನಮ್ಮ ಟೀಮ್ ಇಂಡಿಯಾಕ್ಕೆ ಒಂದು ಅದ್ಭುತವಾದಂತಹ ಅವಕಾಶ ಇದೆ. ಕಾರಣ ನಮ್ಮ ಫೇಲ್ಯೂರ್ಗಳು ಏನೇ ಇದ್ರೂ ಕೂಡ ನಮ್ಮ ಮೇಲ್ನೋಟಕ್ಕೆ ಈಗಿರುವಂತಹ ನಮ್ಮ ತಂಡ ಏನಿದೆ ನಿಜಕ್ಕೂ ಕೂಡ T20ಯ ಒಂದು ಭದ್ರವಾದ, ಸುಭದ್ರವಾದ, ಡೇಂಜರಸ್ ಟೀಮ್ ಅಂದ್ರೆ ತಪ್ಪಲ್ಲ. ಆ ಒಂದು ಟೀಮ್ ಒಂದು ಕಾನ್ಫಿಡೆಂಟ್ ಆಗಿ ಹೋಗ್ಬೇಕು. ಓವರ್ ಕಾನ್ಫಿಡೆಂಟ್ ಆದ್ರೆ ಖಂಡಿತವಾಗ್ಲೂ ನಮಗೆ ಮುಳುವಾಗುತ್ತೆ. ಆ ಮುಳುವು ಅನ್ನೋದನ್ನ ಅವರು ಮುಗಿಸಿ ಒಂದು ಕಾನ್ಫಿಡೆಂಟ್ ಆಗಿ ಅವರವರ ಜವಾಬ್ದಾರಿ ಅರಿತು ಆಟ ಆಡಿದ್ರೆ ಖಂಡಿತವಾಗ್ಲೂ ಕೂಡ ನಮ್ಮ ತಂಡ ಈ ಬಾರಿ 2020ರ T20ಯ ವರ್ಲ್ಡ್ ಕಪ್ ಅನ್ನು ಎತ್ತಿ ಹಿಡಿಯೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಅದರ ಜೊತೆಗೆ ಇನ್ನು ರಿಟೈರ್ಡ್ ಹಂತಕ್ಕೆ ಬಂದು ನಿಂತಿರುವಂತಹ ಸೂರ್ಯಕುಮಾರ್ ಯಾದವ್ ಅವರಿಗೂ ಕೂಡ ಒಂದು ನೆನಪಿನಲ್ಲಿ ಉಳಿಯುವಂತಹ ವಿಶ್ವಕಪ್ನ ಸಂಗ್ರಾಮ ಆಗುತ್ತೆ ಈ ಒಂದು ವರ್ಲ್ಡ್ ಕಪ್. ಸೊ ಇದಕ್ಕೆ ನಮ್ಮ ಟೀಮ್ ಇಂಡಿಯಾ ಆಟಗಾರರು ಯಾವ ರೀತಿಯಾದಂತಹ ಎಫರ್ಟ್ ಆಗ್ತಾರೆ ಕಾದ್ ನೋಡ್ಬೇಕಿದೆ. ಸೊ ಇದು ಇವತ್ತಿನ ನಮ್ಮ ನ್ಯೂಸ್ 18ನ ಡಿಜಿಟಲ್ ಕಂಟೆಂಟ್ ಆಗಿತ್ತು. ನಾಳೆಯೂ ಕೂಡ ಇದೇ ರೀತಿಯಾದಂತಹ ವಿಶೇಷವಾದಂತಹ ಸಮಾಚಾರ ಹೊತ್ತು ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.